ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶನಿಯ ಈ ಒಂದು ರೇವತಿ ನಕ್ಷತ್ರ ಪ್ರಭಾವ ಮಕರ ರಾಶಿಗೆ, ಮಕರ ಲಗ್ನಕ್ಕೆ ಜಾಕ್ಪಾಟ್. ಒನ್ ಆಫ್ ದ ಬ್ಯೂಟಿಫುಲ್ ಕಮ್ಯುನಿಕೇಶನ್ ಸ್ಟ್ರೆಂಥನ್ಗೆ ಏನಾದ್ರೂ ಒಂದು ಕಮ್ಯುನಿಕೇಶನ್ ಜಾಬ್ ಅಲ್ಲಿ ಇದ್ದೀರಿ, ಇಟ್ಸ್ ಅ ಬ್ಯೂಟಿಫುಲ್ ಒಂದು ನಿಮಗೆ ಗೈಡೆನ್ಸ್ ಆಗ್ತಕ್ಕಂಥ ಒಂದು ಇದು ಶನಿ 3ನೇ ಮನೇಲಿರೋದೇ ಸೂಪರ್. ಅದ್ರಲ್ಲಿ ಗುರು ಬೇರೆ ನಿಮ್ಗೆ ಇನ್ನೊಂದು 4 ದಿನದಲ್ಲಿ 7ನೇ ಮನೆಗೆ ಬರ್ತಾನೆ ನೋಡಿ. ಅದೇ ಕಮ್ಯುನಿಕೇಶನ್, ವಿಜಯ, ಧೈರ್ಯ, ಸ್ಥೈರ್ಯ, ಸಾಮರ್ಥ್ಯ. ದುಷ್ಟ ಗ್ರಹಗಳು ಸಾಮಾನ್ಯವಾಗಿ ನಾವೇನ್ ಹೇಳ್ತೇವೆ 3, 6 ಮನೆಯಲ್ಲಿದ್ರೆ ತುಂಬಾ ಒಳ್ಳೇದು. ದುಷ್ಟ ಗ್ರಹಗಳು 3ನೇ ಮನೆ, 6ನೇ ಮನೆ, ಅವ್ರು ಏನೇ ಇರ್ಬೋದು, ಅದರಲ್ಲೂ ನಿಮ್ಮ ಮನೆಯವನೇ ಇರ್ಬೋದು ಶನಿ. ಅವನು ಒಂಥರ ಕಾಯಕ, ಸರ್ವಿಸ್ ಕಾರಕ. ಮಕರ ರಾಶಿ ಸರ್ವಿಸೇ ನೀವು ಸರ್ವಿಸೇ, ಅದಕ್ಕೆ ಬಂದಿರೋದು. ನಿಮಗೆ ಸೃಷ್ಟಿ ಮಾಡೋ ತಾಕತ್ತಿರೋಲ್ಲ, ಸೃಷ್ಟಿ ಆಗಿರೋದನ್ನ ಡಬಲ್ ತ್ರಿಬಲ್ ಮಾಡೋ ತಾಕತ್ತಿರುತ್ತೆ ನಿಮಗೆ. ಅಲ್ಲೊಂದು ಇರ್ಬೇಕು, ಒಂದು ಸ್ಕೂಲ್ ಇದ್ರೆ ಅದನ್ನ ಕಾಲೇಜು, ಯೂನಿವರ್ಸಿಟಿ ಮಟ್ಟಕ್ಕೆ ತಗೊಂಡು ಹೋಗ್ಬಲ್ರಿ. ಅನ್ನ ಬ್ಯೂಟಿಫುಲ್ ಡೇ ಟಿಲ್ ಅಕ್ಟೋಬರ್ 17th. ನೈಸ್. ಗುರು ಬೇರೆ ಬಂದ್ಬಿಟ್ಟಲ್ಲಪ್ಪ, ಖಂಡಿತ ನಿಮ್ಮ ಮನೇಲಿ ಒಂದು ಶುಭ ಕಾರ್ಯ ಬಂದಿರುತ್ತೋ, ಒಂದು ಜಾಗನೋ, ಸರ್ಪ್ರೈಸ್. ಸತ್ಯ ಹೊರಗಡೆ ಬಂದಿರುತ್ತೆ. ಇಷ್ಟು ದಿನ ನಿಮ್ಮ ಜೊತೆಲಿ ಇದ್ದವ್ರು ಯಾರು, ಇಲ್ದಿದ್ದವ್ರು ಯಾರು, ಯಾರು ಸರಿ ಯಾರು ತಪ್ಪು, ಇದೆಲ್ಲವನ್ನ ವಿಜಯ ಬಂದ್ಬಿಡ್ತು ನಿಮಗೆ. 3ನೇ ಮನೆ ಏನಂದ್ರೆ ಭ್ರಾತೃ. ಅವರಿಂದ ತೊಂದರೆ ಇತ್ತು ಅಂದ್ರೆ ಎದ್ದು ಒದ್ದೋಡಿಸ್ಬಿಟ್ಟಿರುತ್ತೆ. ಹೌದು, ಮೌನವಾಗಿದ್ದು ಬಿಡಿ, ಎಲ್ಲ ಅದ್ರ ಪಾಳಿಗೆ ಅದು ಉಕ್ಕಿ ಹೊರಗಡೆ ಹೋಗ್ತಕ್ಕಂಥದ್ದಾಗುತ್ತೆ. ಎಸ್. ಹಾಗೆ ಶನಿ ಬುಧನ್ ಸಾರದಿಂದ ಭಾಗ್ಯಸ್ಥಾನವನ್ನ ನೋಡ್ತಿದ್ದಾನೆ. ಅಲ್ಲಿ ನೋಡಿ, ತನ್ನ ಮನೆಯನ್ನೇ ಬುಧನ ರೂಪದಿಂದ ನೋಡುತ್ತಿರುವುದರಿಂದ ಭಾಗ್ಯ ವೃದ್ಧಿ. ಗುರುವಿನ ನೇರ ದೃಷ್ಟಿ ಬೇರೆ ಬರತಕ್ಕಂಥದ್ದು. ಫ್ಯಾಂಟಾಸ್ಟಿಕ್. ಇಟ್ಸ್ ಅ ಮೋಸ್ಟ್ ಹ್ಯಾಪಿಯೆಸ್ಟ್ ಟೈಮ್ ನಿಮಗೆ. ಒಂದು ಅಕ್ಟೋಬರ್ 17ರವರೆಗೂ ಮೇಕ್ ಯೂಸ್ ಆಫ್ ಇಟ್. ಕರೆಕ್ಟ್ ಆಗಿ ಕೆಲವೊಂದಿದೆ, ನೋವುಗಳಿರುತ್ತೆ. 2ನೇ ಮನೆ ಅಷ್ಟಮದಲ್ಲಿ ಕೇತು, ಅಲ್ಲೊಂದಿದೆ ಕುಟುಂಬದಲ್ಲಿ. ಎಲ್ಲೋ ಗಾಸಿಪ್ಗಳು, ಕೆಲವು ವಿಚಾರಗಳು, ಆರೋಗ್ಯದ ವಿಚಾರದಲ್ಲಿ, ಮನೆಯವರ ವಿಚಾರದಲ್ಲಿ. ಮಾಂಗಲ್ಯ ಸ್ಥಾನ, ನಿಮ್ಮ ಸಂಗಾತಿ, ನಿಮ್ಮ ಹೆಂಡತಿ, ನಿಮ್ಮ ಗಂಡ, ಅವ್ರ ಆರೋಗ್ಯದ ಕಡೆ ಒಂದು ಸಣ್ಣದಾಗಿ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಮನೇಲಿ ಸ್ವಲ್ಪ ಒಡ ಹುಟ್ಟಿದವ್ರ ಜೊತೆ ಏನಾದ್ರೂ ಒಂದು ಚೆನ್ನಾಗಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಪೀರಿಯಡ್ ಇಲ್ಲ. ಕೆಟ್ಟಿದ್ರೆ ಅವ್ರು ದೂರ ಆಗೋಗ್ತಾರೆ. ಗೊತ್ತಾಗ್ಬಿಡುತ್ತೆ ಸತ್ಯ. ಎಡವಟ್ಟು ತಮ್ಮ, ಎಡವಟ್ಟು ಅಣ್ಣ, ಎಡವಟ್ಟು ಅಕ್ಕ, ಎಡವಟ್ಟು ತಂಗಿ, ನಿಮ್ ಬಗ್ಗೆ ಯಾವಾಗ್ಲೂ ನೆಗೆಟಿವ್ ಮಾತನಾಡ್ತಕ್ಕಂಥ ಬಂಧುಗಳು ಇದೆಲ್ಲ ದೂರ ಆಗೋಗ್ತಾರೆ. ನೀವೇ ದೂರ ಆಗ್ಬಿಡ್ತೀರಿ, ಏನೋ ಮಾಡ್ಕೊ ಹೋಗ್ರಪ್ಪ ಅಂತ. ಗುರು ದೃಷ್ಟಿ ಅಲ್ವಾ, ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಬಂದ್ಬಿಡಿ ಹೊರಗಡೆ ಅಷ್ಟೇ. ಬ್ಯೂಟಿಫುಲ್. ಶನಿ ಬಂದು ವಿಜಯ. ಕಮ್ಯುನಿಕೇಶನ್, ನೀವು ಮಾತಾಡೋದು ಇಷ್ಟ ದಿನ ಯಾರು ಕೇಳ್ತಿರ್ಲಿಲ್ಲ, ಈಗ ಎಲ್ರು ಕೇಳ್ತಾರೆ. ದಟ್ ಇಸ್ ಆಲ್ರೆಡಿ ಹ್ಯಾಪನಿಂಗ್. ಅಲ್ಲಿ ನೋಡಿ, ಕುಜ ಕೇತು ಸಾರಿಗೆ ಜಾರಿ ಬಿಟ್ಟಿದ್ದಾನೆ, ರಾಹು ಸಾರದಲ್ಲಿದ್ದಾನೆ, ಶನಿ ಬುಧನ್ ಸಾರದಲ್ಲಿದ್ದಾನೆ, ದೆನ್ ಕೇತು ಸಾರದಲ್ಲಿದ್ದಾನೆ, ಗುರು ಸಾರಕ್ಕೆ ಬೇರೆ ಬರ್ತಾನೆ, ಅವನ ಸಾರದಲ್ಲೇ. ಬ್ಯೂಟಿಫುಲ್. ಸ್ವಲ್ಪ ಸಾಲಗಳು ತೀರಿಸ್ಕೊಳ್ತಕ್ಕಂಥದ್ದು, ಆರೋಗ್ಯ ಚೇತರಿಸ್ಕೊಳ್ತಕ್ಕಂಥದ್ದು. ಸ್ವಲ್ಪ ವರ್ಕೌಟ್ ಮಾಡಿ. ಸ್ವಲ್ಪ ನಿಮ್ಗೆ 2ನೇ ಮನೇಲಿ ರಾಹು ಇರೋದ್ರಿಂದ ಊಟ ಉಪಚಯ ಅದು ಸ್ವಲ್ಪ ಕಂಟ್ರೋಲ್ ಇರೋದಿಲ್ಲ. ಟೈಮಿಗೆ ಸರಿಯಾಗಿ ತಿನ್ನೋದಿಲ್ಲ. ಏನ್ ತಿನ್ಬೇಕು ಅನ್ನೋದನ್ನ ನೋಡ್ಕೊಂತೀನಿ. ನನ್ನ ದೇಹಕ್ಕೆ ಏನ್ ಹೋಗುತ್ತೆ, ಏನ್ ಹೋಗಲ್ಲ. ಮೊನ್ನೆ ಒಬ್ರಿಗೆ ಹೇಳ್ಕೊಟ್ಟಿದ್ದೆ, ಒಂದು 15 ದಿನ, ನೀವು ನಂಬೋಲ್ಲ, ಒಂದು 4 kg ಎಳ್ದು ಬಿಟ್ಟಿದ್ದಾರೆ. ಸ್ವಲ್ಪ ಕಷ್ಟ ಆಗುತ್ತಾ, 15 ದಿನ ಮಾಡಿ ಅಂತ ಹೇಳಿದೆ. ಬೆಳಗ್ಗೆ ಉಪ್ಪು ಖಾರ ಇಲ್ಲದ ಸ್ಟೀಮ್ಡ್ ವೆಜಿಟೇಬಲ್ಸ್, ಗೆಣಸು, ಸಿಗೆಣಸು 1-2 ಪೀಸು, ಕ್ಯಾರೆಟ್ 2 ಪೀಸು, ಬೀಟ್ರೂಟ್ 2 ಪೀಸು, 4-5 ಬೀನ್ಸು, ನೌಕಲ್ 1-2 ಪೀಸು, ಕಡಲೆಕಾಯಿ, ಈ ಥರದ್ದೆಲ್ಲ ಸ್ಟೀಮ್ಡು. ಈ ಇಡ್ಲಿ ಪಾತ್ರೆನಲ್ಲಿ ತಟ್ಟೆ ಇಟ್ಟಿರ್ತೀರಲ್ವ, ಅದ್ರ ಮೇಲೆ ಇಟ್ಟುಬಿಟ್ಟು ನೀರು ಹಾಕ್ಬಿಟ್ಟು ಮುಚ್ಚಿಬಿಡೋದು. ಒಂದು 20 ನಿಮಿಷ ಸ್ಟೀಮ್ಡ್ ಆಗಿ ಬೆಂದಿರುತ್ತೆ.
20 ನಿಮಿಷ ಆದ್ಮೇಲೆ ಕುತ್ಕೊಂಡು ಅಚ್ಚುಕಟ್ಟಾಗ್ತೀನಿ. ಇನ್ನೂ 2-3 ತರಕಾರಿ ಹಾಕೋಬೋದು ಬೇಕಾದ್ರೆ, ತಿನ್ನೋ ಅಂಥದ್ದು ನೀವು, ನೋ ಇಶ್ಯೂ. ಉಪ್ಪಿಲ್ಲ, ಖಾರ ಇಲ್ಲ, ನಿಮ್ಮ ಬಾಡಿ ನೀವು ಬೆಳಿಗ್ಗೆ ಸಾಲಿಡ್ ಆಗ್ತೀನಿ. ನಿಮ್ಮ ಗಟ್ಟು ನೋಡಿ ಎಷ್ಟು ಕ್ಲೀನ್ ಆಗುತ್ತೆ. ಆ ಫೈಬರು ಬರೋ ಕೆಟ್ಟದೆಲ್ಲ ಕಿತ್ತು ಬಿಸಾಕುತ್ತೆ. ಒಳಗಡೆ ಇರೋ ಕಟ್ಕೊಂಡಿರೋ ಆ ಒಂದು ಕಿಟ್ಟ ಎಲ್ಲ ಕಿತ್ಕೊಂಡು ಬರುತ್ತೆ, ಬ್ಯೂಟಿಫುಲ್ ಆಗ್ಬಿಡ್ತಾರೆ. ನೀವು ನಂಬಲ್ಲ, 5 kg ಇಳಿದಿದೆ ಮಗು, ಮನೇಲಿ ಆಡ್ತಾ ಪಾಡ್ತಾ ಇದ್ದಿತ್ತು. ಇದೊಂದು ಕಂಟ್ರೋಲ್ ಮಾಡಿ ನೋಡಿ ಅಂತ ಹೇಳಿದೆ. ಜೊತೆಲಿ ನೀವು ಕುತ್ಕೊಂಡು ತಿನ್ನಿ ಅಂತ ಹೇಳಿದೆ. ಬಾಯಿ ಊಟ ಬಲ್ಲವನಿಗೆ ರೋಗವಿಲ್ಲ. ಏನ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟೊತ್ತಿಗೆ ತಿನ್ಬೇಕು, ಒಂದು ಸ್ವಲ್ಪ ಮಕರ ರಾಶಿಯವ್ರು ನೀವು ಮಾಡ್ಕೊಳ್ಳಲ್ಲ. ಮಕರ ಲಗ್ನ, ಮಕರ ರಾಶಿಯವರು ಟೈಮ್ ಬಿಟ್ಟು ಎಲ್ಲೋ ಸ್ನೇಹಿತರ ಜೊತೆಲಿ ಸುತ್ತೋದು, ಹೋಗೋದು, ಬರೋದು, ಇನ್ನೊಂದೇನೋ ಮಾಡೋದು. ರಾಹು ಬೇರೆ ವಿಪರೀತ ಕುಡ್ತದ ಚಟ ಇರೋರು ವಿಪರೀತ ಕುಡ್ತಕ್ಕೆ ಒಳಗಾಗ್ಬಿಡ್ತೀರಿ. ಅಷ್ಟೊಂದಲ್ಲಿ ಕೇತು ಡ್ಯಾಮೇಜ್ ಇಟ್ಬಿಡ್ತಾನೆ. ಅದೊಂದು ಆರೋಗ್ಯದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ಮಾಡಿ ಮಕ್ಕಳೇ, ಜಾಗ್ರತೆ. ಅದರಲ್ಲೂ ಸ್ವಾತಿ ನಕ್ಷತ್ರ ಇವತ್ತು ಹೇಳ್ತಿದ್ದೇನೆ, ರಾಹು ನಕ್ಷತ್ರ. ಆಮೇಲೆ ರಾಹು ಬೇರೆ ಇನ್ನು ಸ್ವಲ್ಪ ದಿನದಲ್ಲಿ ಐ ಥಿಂಕ್ ಕುಜನ್ ನಕ್ಷತ್ರಕ್ಕೆ ಜಾರ್ತಾನೆ, ಧನಿಷ್ಠಾ ನಕ್ಷತ್ರ ಭಾವಕ್ಕೆ. ವೆರಿ ಕೇರ್ಫುಲ್. ಸೊ ಇಟ್ಸ್ ಎ ಸ್ಟ್ರೈಟ್ ಮಾಂಗಲ್ಯ ಸ್ಥಾನ, ನಿಮ್ಮ ಆರೋಗ್ಯ ಸ್ಥಾನ, ಸ್ಪಿರಿಚುವಲ್ ಸ್ಥಾನ. ಅಷ್ಟಮದಲ್ಲಿ ಅಶುಭ ಗ್ರಹಗಳಿದ್ರೆ, ಅದರಲ್ಲೂ ಕೇತು ಇದ್ರೆ ದೈವ ಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಪ್ರಸಾದ ಕ್ಷೇತ್ರ ಸೇವಿಸ್ತಕ್ಕಂಥ ಒಂದು ಯೋಗ. ರಾಹು ನರ್ವಸ್ ಪ್ರಾಬ್ಲಮ್, ಒಳ್ಳೆ ಫಿಟ್ನೆಸ್ ಇಡಬೇಕು ನೀವು, ವರ್ಕೌಟ್ ಮಾಡಬೇಕು, ಲೈಟಾಗಿ ವೆಯ್ಟ್ಸ್ ಆದ್ರೂ ಎತ್ತತಕ್ಕಂಥದ್ದು ಮಾಡಬೇಕು. ಕಾಲುಗಳಲ್ಲಿ, ಮಂಡಿಗಳಲ್ಲಿ, ತೊಡೆಗಳಲ್ಲಿ, ಸೊಂಟದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಉಳುಗ್ಬಿಡ್ತು, ವೀಕ್ನೆಸ್ ಇದೆ, ಈ ತರ ಶೇಕಿಂಗ್ ಆಗ್ತಿದೆ ಅನ್ನತಕ್ಕಂಥ ಒಂದು ಭಾವಾರ್ಥ ಬರ್ತಕ್ಕಂಥದ್ದಾಗುತ್ತೆ. ಅಭ್ಯಂಗ ಸ್ನಾನ ವಾರಕ್ಕೊಂದ್-2 ಸಲ 3 ಸಲ ಅಭ್ಯಂಗ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ವಿಶೇಷವಾಗಿ ನೀವು 2ನೇ ಮನೇಲಿ ರಾಹು ಇರೋದ್ರಿಂದ ನೋಡಿದ್ದು ವಿಠ್ಠಲ 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 ಪಾಂಡುರಂಗ ವಿಠ್ಠಲ 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 ಅಂತ ಹೇಳ್ಬಿಟ್ಟು ಪ್ರತಿ ಗಂಟೆಗೆ ಒಂದು 2-3 ನಿಮಿಷ ಈ ರೀತಿ ಮಾಡತಕ್ಕಂಥದ್ದು ಮಾಡಿ. ವಿಠ್ಠಲ ವಿಠ್ಠಲ ಪಾಂಡುರಂಗ. ಕೇತು ಸೂರ್ಯನ ಮನೆಯಲ್ಲಿರೋದು, ಆತ್ಮಕಾರಕನ ಮನೆಯಲ್ಲಿ. ಆ ಸೂರ್ಯ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರ, ಹೃದಯಕ್ಕೆ ಸಂಬಂಧಪಟ್ಟಂತ ಒಂದು ಭಾವಗಳಲ್ಲಿದೆ. ಸೊ ಆ ಮೂವ್ಮೆಂಟ್ ಆಗುವಾಗ ಕೃತಿಕಾ ನಕ್ಷತ್ರ ಸಾರ ಇದೆ, 100% ಚೋಕ್ ಹೊಡೆದ್ಬಿಡುತ್ತೆ. ಸೊ ಟು ಕೌಂಟರ್ ದಟ್ ಎವ್ರಿ 2 minutes ನೀವಿದು ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಅಂತ ಹೇಳ್ಬಿಟ್ಟು ನೀವು ಮಾಡಿ. ನೀವು ಮುಖ್ಯವಾಗಿ ಮಕರ ರಾಶಿಯವ್ರು ಮಾಡಿ. ಸ್ವಲ್ಪ ಮೂಗಿನ ಕಡೆ ಗಮನ ಇಡಿ, ಯಾವ ಕಡೆ ಉಸಿರಾಡ್ತಿದ್ದೀರಿ ಅನ್ನತಕ್ಕಂಥದ್ದು ಅದೊಂದು ಚೂರು ನೋಡ್ಕೊಳ್ಳಿ. ಟಾಯ್ಲೆಟ್ಗೆ ಹೋದಾಗ ಏನ್ ಬ್ಯಾಡ್ ಸ್ಮೆಲ್ ಬರ್ತಿದೆ ಅದನ್ನ ನೋಡ್ಕೊಳ್ಳಿ. ಗ್ಯಾಸ್ ಬರ್ತಿದೆಯಲ್ಲ ಆಗ ಯಾವ ತರ ಆಗ್ತಿದೆ, ಕಿವಿ ಮುಚ್ಕೋತಿದೆ ಆ ತರದ್ದು. ಸೊ ರಾಹು ಕೇತು 2-8 ಇದ್ದಾಗ ಅದೊಂದು ಆರೋಗ್ಯಕ್ಕೆ ದೋಷ. ನೀವು ಸ್ವಲ್ಪ ಕೇರ್ಲೆಸ್ ಮಾಡಿ ಇಟ್ಕೊಬಿಡ್ತೀರಿ, ದಿಢೀರ್ ದುಡ್ಡು ಬರುತ್ತೆ, ದಿಢೀರ್ ಓಡಾಟ. ನೀವು ಸ್ವಲ್ಪ ದೇಹದ ಮೇಲೆ ಗಮನ ಬಿಡದ ಏಕೈಕ ಕೆಲವು ರಾಶಿಗಳಲ್ಲಿ ನೀವು ಒಬ್ರು. ಏನೂ ಆಗಲ್ಲ ಬಿಡು, ಚೆನ್ನಾಗಿ. ಇದೊಂದು ರಾಹು 2ನೇ ಮನೆ, ಬೇಗ ಮಲ್ಗೋಗ್ ಬಿಡಲ್ಲ. ಚೆನ್ನಾಗಿ ಸಂಜೆ ಒಂದು 7:30-8 ಗಂಟೆಗೆ ತಿಂದ್ಬಿಟ್ಟು 1 hour ವಾಕ್ ಮಾಡ್ಬಿಟ್ಟು 9 ಕಾಲ್ಗೆ ವಾಪಸ್ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಮಲಗ್ಬಿಡಿ. ಏನಾದ್ರೂ 9ವರೆಗೆ ಕಂಬಳಿ ಹೊತ್ಕೊಂಡು, ಬೆಂಗಳೂರಂತೂ ಚಿಲ್ಡಾಗಿದೆ, ಹೇಳ್ದಾಗೆ ದಗ 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 ಅಂತ ಮಳೆ ಹೊಡಿತಿದೆ. ಆಲಿಕಲ್ ಮಳೆ, ಇನ್ನೊಂದು ಕತೆ ಅನ್ನತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಅದೊಂದು ಚೂರು ನೋಡ್ಕೊಳ್ಳಿ. ದುಡ್ಡು ಕಾಸು ವ್ಯವಸ್ಥೆ ಎಲ್ಲ ಇದೆ, ಸೂಪರ್ ಹೆಸರು ಪಡಿತೀರಿ, ಕೀರ್ತಿ ಪಡಿತೀರಿ, ವ್ಯವಸ್ಥೆಗಳನ್ನ ಪಡಿತೀರಿ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇದ್ರಿ ಅಂತೂ ಸೂಪರ್. ಜಡ್ಜ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಪೊಲೀಸ್ ಆಗಿದ್ದೀರಾ, ಒಂದು ಪ್ರಮೋಷನ್ ಆಗುತ್ತೆ. ಗೌರ್ಮೆಂಟ್ ಮಟ್ಟದ ಕೆಲಸ ಕಾರ್ಯದಲ್ಲಿ ಇರತಕ್ಕಂಥವ್ರಿಗೆ ಗೌರವ ಹೆಚ್ಚಾಗುತ್ತೆ. ನಿಮಗೆ ಒಂದು ಗೌರವಯುತ ಸ್ಥಾನಕ್ಕೆ ಬಂದು ನಿಲ್ಲತಕ್ಕಂಥ ಭಾವವಾಗುತ್ತದೆ. ಮಕರ ರಾಶಿಗೆ ಆರೋಗ್ಯಂ ಭಾಸ್ಕರಂ. ಸೊ ಶಿವನಿಗೆ ಒಂದು ರುದ್ರಾಭಿಷೇಕ ಕಂಪಲ್ಸರಿ. 1 ಬಟ್ಲು ಮೊಸರು, 1 ಬಟ್ಲು ಸಕ್ಕರೆ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ ಶಿವನಿಗೆ. ನಿಮ್ಗೆ ಆದಾಗೆಲ್ಲ ಎಷ್ಟು ಬಾರಿ ಕೊಡ್ಬೇಕು, ಯಾಕೆ ಎಷ್ಟು ಬಾರಿ ಬ್ರಷ್ ಮಾಡ್ತೀರಾ, ಎಷ್ಟು ಬಾರಿ ಬಟ್ಟೆ ಹಾಕ್ತೀರಾ, ಎಷ್ಟು ಬಾರಿ ತಿಂತೀರಾ ಅಂದ್ರೆ ಅದು ಮಾತ್ರ ಅದು ಇರಬೇಕು ಗುರುಗಳೇ. 3-3ವರೆಗೂ ಹೋಗ್ತಾ ಇರ್ಬೇಕು ಗುರುಗಳೇ. ಅದನ್ನ ನಿಲ್ಲಿಸ್ಬಿಡಿ ನೋಡೋಣ. ದೇವರಿಗೆ ಮಾಡೋದು ಕೆಲವೊಂದು ನೆನ್ಪಿಟ್ಕೊಳ್ಳಿ. ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ಪ್ರಪಂಚ ನಡೆಸ್ತಿರೋದೇ ಭಗವಂತ. ಆತನ ಅಧೀನದಲ್ಲೇ ಗ್ರಹಗಳು, ನವಗ್ರಹಗಳು ಕೂಡ. ಅವುಗಳಿಗೆ ಯಾವ ನವಗ್ರಹಕ್ಕೂ ಕೂಡ ಈಶ್ವರ ತತ್ವವಿಲ್ಲ. ನೀವು ನೋಡಿ, ಯಾವ ಗ್ರಹವನ್ನ ತಪ್ಪಾಗಿ ಕೆಲವರು ಶನೇಶ್ವರ ಅಂತ ಹೇಳ್ತಾರೆ. ಇಲ್ಲ, ಶನೇಶ್ಚರ
ಅಂತ ಕರೀತೇವೆ. ಯಾವ ಗ್ರಹಕ್ಕೂ ಈಶ್ವರತ್ವ ಅಂತ ಹೇಳಿದ್ರೆ ಅಂದ್ರೆ ಬದಲಿಸುವುದು. ನಮ್ಗೇನೋ ಒಂದು ಕೆಟ್ಟದ್ದು ಬಂದಿದೆ, ಅದನ್ನ ಬದಲಿಸ್ಲಿಕ್ಕಾಗುತ್ತಾ ಅಂತ ನಾವು ಯೋಚನೆ ಮಾಡ್ತೀವಲ್ವಾ, ಅದು ಭಗವಂತನಿಂದ ಮಾತ್ರ ಸಾಧ್ಯ. ಈ ಗ್ರಹಗಳು ಬಂದು ಮೆಟ್ಕೊಂತು ಅಂತ ಹೇಳ್ತೀವಿ. ಗ್ರಹಚಾರ ಹಾಕ ಬಂದು ತಲೆ ಮೇಲೆ ಕುತ್ಕೊಂತು, ಎದೆ ಮೇಲೆ ಕುತ್ಕೊಂತು, ಯಾವುದೋ ರೂಪದಲ್ಲಿ, ಸ್ನೇಹಿತನ ರೂಪದಲ್ಲಿ, ಬಂಧು ರೂಪದಲ್ಲಿ, ಹೆಂಡತಿ ರೂಪದಲ್ಲಿ, ಗಂಡನ ರೂಪದಲ್ಲಿ, ಯಾವುದೋ ರೂಪದಲ್ಲಿ ನಮ್ಮನ್ನ ಸುತ್ತಾಕೊಳ್ಳುತ್ತೆ. ಸಾಲದ ರೂಪದಲ್ಲಿ, ಅನಾರೋಗ್ಯ ರೂಪದಲ್ಲಿ. ಅದನ್ನ ಪರಿಹರಿಸೋದು ಭಗವಂತನ ಮಾತ್ರ. ಅದರಿಂದ ಹೇಳಿದ್ದನ್ನ ಎಷ್ಟು ಮಾಡ್ಕೊಳ್ಳಿ.